ಬರ್ರಿ ಬರ್ರಿ. ಏನ್ರಿ ಅಕ್ಕರ, ಯಾಕೆ ಭಾಳ ದಿನ ಆತು ನೋಡ್ರಿ ನೀವು ಈ ಕಡೆ ಬಂದೇ ಇಲ್ಲ ಅಂಗಡಿ ಕಡೆಗೆ. ಅವಾಗ ಅವಾಗ ಬರ್ಕಂತ ಇರ್ಬೇಕ್ರಿ ನೀವು, ಅಂದ್ರೆ ನಮಗೆ ಖುಷಿ ಆಕತಿ. ಹ್ಞೂನಪ್ಪ, ಖುಷಿ ಆಕತಿ. ಆಗೇನು ಮಾಡ್ತತಿ ಹೇಳು, ನಿಂದು ಹೆಂಗೆ ಗಲ್ಲೆ ತುಂಬತೈತೆ ಅದಕ್ಕೆ ಅಂತೀವಿ. ಆದ್ರೆ ತಗೊಳಕ್ ನಮ್ಮ ಕಡೆಗಿನ ರೊಕ್ಕ ಇರ್ಬೇಕಲ್ಲ. ರೊಕ್ಕ ಇದ್ದಾಗ ಕೂಡದಾಗ ಅನುಕೂಲ ಆದಾಗ ಬರೋರು ನಾವು ತಗೊಳಕ. ಆತ್ ಬಿಡ್ರಿ ಅಕ್ಕರ, ಅದಕ್ಕೆ ಯಾಕೆ ಸಿಟ್ಟಿಗೆ ಬರ್ತೀರಿ? ಆತ್, ಈಗ ಏನು ಕೊಡ್ಲಿ ಹೇಳ್ರಿ. 1 kg ಉಳ್ಳಾಗಡ್ಡಿ, 1 kg ಟಮಾಟಿ ಹಣ್ಣು ಕೊಟ್ಬಿಡಪ್ಪ. ಹಂಗ ನಾನು 1 kg ಆಲೂಗಡ್ಡಿ, 1 kg ಹಸಿಮೆಣಸಿನ್ಕಾಯಿ ಕೊಡಪ್ಪ. ಏನ್ರಿ ಅಕ್ಕರ, ಇವೆಲ್ಲ ಬೇಕಂದ್ರೆ ನೀವು ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು. ನಮ್ಮ ಅಂಗಡಿಗೆ ಏನಿದ್ರು ಬೆಳ್ಳಿ ಬಂಗಾರ ಸಾಮಾನು ಅಷ್ಟೇ ಸಿಗ್ತಾವು. ಅಯ್ಯ, ಅವ್ರು ಹಂಗ ನಕಲಿ ಮಾಡ್ತಾರೆ ತಗರಿ ಅಣ್ಣಾರ. ಅಷ್ಟು ಗೊತ್ತಿಲ್ದನ ಬಂದಿರ್ತೇವೆ ನಾವು. ನಮಗೆ ಒಂದು 2 ಜೊತೆ ಕಿವೇನು ಅಂದ್ರೆ ಮುರ, ಮತ್ತು 2 ಬುಡ್ಗಾಡಿಗೆ, ಒಂದು 4 ಜೋಡಿ ಕಾಲ ಹಾಕವು ಕಡಗದಂತ ಬರ್ತಾವಲ್ರಿ, ಅವು ಮಾನ್ಕಾಯಿ ಮಾಟದ್ದು, ಅವಕ್ಕೆ ಪೆಂಡೆ ಗೆಜ್ಜೆ ಅಂತಾರೆ ನೋಡ ಅವು. ಆಮೇಲೆ 2 ಬೆಳ್ಳಿ ಉಡ್ದಾರ, ಆಮೇಲೆ 2 ಬಂಗಾರ ಉಂಗ್ರ, ಆಮೇಲೆ ಬಂಗಾರ ಗುಂಡು ಕರಿಮಣಿ ಹಾಕಿದ್ದು ಕೈ ಕಟ್ಟು ಬರ್ತಾವಲ್ರಿ, ಅವು 2 ಜೊತೆ. ಇಷ್ಟು ಸಾಮಾನು ಬೇಕು ನೋಡಪ್ಪ. ಲಲಿತಕ್ಕ, ನಾವು ಕೇಳಿದ್ವೆಲ್ಲ ಅದಾವಿಲ್ಲ ಕೇಳು. ಮತ್ತೊಂದು 2 ಇಲ್ಲಿ ತಗೊಳ್ರಿ, ಇನ್ನೊಂದು 2 ಮತ್ತೊಂದು ಅಂಗಡಿ ತಗೊಳ್ರಿ ಅನ್ನಂಗೆ ಆಗಬಾರ್ದು. ಇರ್ತಾವ ಬಿಡ್ಲೆ, ಬಂಗಾರದ ಅಂಗಡಿ ಅಂದ್ರೆ ಇಷ್ಟು ಇರ್ಲಾರ್ದಂಗೆ ಇರ್ತೈತೆ ಅಂತೀರ. ಇಷ್ಟು ದೊಡ್ಡ ಅಂಗಡಿ ಐತಿ. ಅಯ್ಯ ಲಲಿತಕ್ಕ, ಒಂದು ಮಾತು ಕೇಳಲ್ಲ, ಏನು ಕೇಳಿದ್ರೆ ಏನು ಕಳ್ಕೊಳ್ಳೋದೈತೆ ನಾವ್ರೆ? ಅಲ್ಲಲ್ಲಿ, ನೀ ಮೊದ್ಲು ಉಂಗ್ರ ಬದಲಿ ಇವನ್ನೆಲ್ಲ ಸಾಮಾನು ತಗೋಬೇಕು, ಉಂಗ್ರ ಅವನಿಗೆ ವಾಪಸ್ ಕೊಡಬೇಕು ಅಂತ ಮಾತಾಡ್ಕೊಂಡು ಬಂದೇವಿ. ನೀನು ಅವು ಇಲ್ಲ ಇವು ಇಲ್ಲ ಅಂತ ಯಾಕಂತೀವಿ? ಅವು ಏಸ್ ಬರ್ತಾವ ಅಷ್ಟು ಬರೋಲ್ವಕ್ಕ. ಆಮೇಲೆ ಉಳ್ದದ್ದನ್ನ ಅಲ್ಲಿ ನಮ್ಗೆ ಗೊತ್ತಿನ ಅಂಗಡಿ ಐತಿ, ಅವ್ರ ಅಂಗಡಿ ಬೇಕಾರೆ ಉದ್ರಿ ಬರಿಸಿ ತಗೊಂಡ್ರೆ ಕತ್ತಗ. ಹೌದಾ, ಹಂಗಂತೀಯ? ಸರಿ ತಗ, ಹಂಗೆ ಮಾಡಿದ್ರಾತು. ಕುತ್ಕೊಳ್ರಿ ಅಕ್ಕರ, ಕುತ್ಕೊಳ್ರಿ, ಕೊಡ್ತಾನೆ ನೋಡು ಅಂತಾರೆ. ನಿಮಗೆ ಯಾವ ಮನಸ್ಸು ಬರ್ತಾವ ಒಂದು ಆರಿಸ್ಗಿರ್ರಿ, ಆಮೇಲೆ ರೇಟ್ ಮಾತಾಡಿದ್ರಾತು. ಕರೆಮಣಿ ಬಂಗಾರ ಗುಂಡು ಹಾಕಿದ ಕೈ ಕಟ್ಟು, ಹಾಂ ಇಲ್ಲಿ ಅದಾವು. ಉಂಗುರ ಇಲ್ಲಿ ಅದಾವು, ಹಾಂ ಇಲ್ಲಿ ಇವು ಅದಾವು. ಅಕ್ಕರ, ಮತ್ತು ಇದು ಬಂಗಾರ ಉಂಗುರ ಜೊತೆಗೆ ಒಂದು ಬೆಳ್ಳಿ ಉಂಗುರನೂ ಕೊಡ್ಬೇಕೇನ್ರಿ? ಹ್ಞೂ ರೀ, ಕೊಡ್ಬೇಕು. ಮತ್ತೆ ಅದೇನು ಫ್ರೀನಲ್ಲ, ಇವೆಲ್ಲ ಲೆಕ್ಕ ಆದ್ಮೇಲೆ ಅದೊಂದು ಉಂಗುರ ಕೊಡೋದು. ಅದನ್ನೇನು ಇದ್ರಾಗ ಹಿಡಿಬೇಡ ತಗರ್ರಿ. ಹಂಗಂದ್ರೆ ಹೆಂಗ್ರಿ ಅಕ್ಕರ, ಅದು ತೂಕದಾಗ ಇರ್ತೈತಲ್ಲ. ಭಾಳ ದುಬಾರಿ ಐತ್ರಿ ಈಗ ಬೆಳ್ಳಿ ಬಂಗಾರ, ಹಾಗೆಲ್ಲ ಫ್ರೀ ಕೊಡಕ್ಕೆ ಬರಲ್ಲ. ಮೊದಲು ಕೊಡ್ತಿದ್ವಿ, ಈಗೆಲ್ಲ ಏನಿಲ್ಲ ನೋಡ್ರಿ, ಎಲ್ಲ ರೊಕ್ಕದ ಮೇಲೆನ. ಎಷ್ಟು ತೂಕಕ್ಕೈತೆ ಅಷ್ಟು ರೊಕ್ಕ ಕೊಡೋದು. ತಗಳ ನಮ್ಮಪ್ಪ ಕೊಡ್ತೇವೆ ಅಂತ ಇಷ್ಟ ತಗೊಂಡಿರ್ತೇವೆ, ಅದೊಂದು ಉಂಗುರಕ್ಕೆ ರೊಕ್ಕಕ್ಕಿಲ್ಲ ಅಂತವೇನ? ಇರಲಿ ಅಂದಂಗೆ ಇನ್ನೊಂದು ಮಾತಪ್ಪ. ಅದು ನಿನ್ನ ಕಡೆಗೆ ಒಂದು ಉಂಗುರ ಮಾಡಿಸಿದ್ದಿತ್ತ, ಆ ಉಂಗುರ ಈಗ ವಾಪಸ್ ಮಾಡಿ ಅದ್ರ ಬದಲಿ ಇಷ್ಟೆಲ್ಲ ಸಾಮಾನು ಒಯ್ಯರು ನೋಡಿ ನಾವು. ಹೆಂಗೆ? ಹೌದ್ರಾ? ಹಂಗಾರೆ ಹಳೆ ಬಂಗಾರ ಭಾಳ ಐತೇನ್ರಿ? ಅದನ್ನ ಹಾಕಿಬಿಡ್ರಿ ತೂಕಕ್ಕೆ, ಎಷ್ಟಾಕೈತೆ ನೋಡೋಣ. ಆಮೇಲೆ ಇವನ್ ತೂಕ ಹಾಕಕ್ಕೆ ಬರ್ತೈತೆ ಹೊಸವನ್ನ. ಅಯ್ಯ ಅಣ್ಣಾರ, ಹಂಗೆ ತೂಕಕ್ಕೆ ಹಾಕ ಬಂಗಾರ ಅಲ್ರಿ, ಹೊಸ ಬಂಗಾರ. ಅದು ಇನ್ನೂ ಮಾಡಿಸಿ ಭಾಳ ದಿನ ಆಗಿಲ್ಲ, ನಿಮ್ಮ ಕಡೆಗೆ ಒಯ್ದೇವೆ ನಾವು. ಅದು ಉಂಗ್ರನ ಯಾರು ಹಾಕ್ಯಂಡಲ್ ಸತ್ಯಕ್ಕೆ ಹೆಂಗೆ ತಗೊಂಡು ಹೋಗಿ ನಿಮ್ಮ ಅಂಗಡ್ಯಾಗ ಹಂಗೆ ಎತ್ತಿ ಟಿಜರಾಗ ಇಟ್ಟಾವಿ. ಈಗ ಅದ್ರ ಬದ್ಲಿ ಇವ್ನು ಕೊಡ್ರಿ ಅಂತ ಕೇಳಿದ್ದು. ನೀವೇನ್ರಿಪ್ಪ ಒಂದೇ ಸಲಕ್ಕ ಹಳೆ ಬಂಗಾರ ಲೆಕ್ಕಕ್ಕೆ ತಗೊಂತಾನೆ ಅಂತೀರಲ್ಲ? ಅಕ್ಕರ, ಹಂಗಂದ್ರೆ ಹೆಂಗೆ ಆಕತ್ರಿ? ನಮ್ಮ ಅಂಗಡಿಯಾಗ ಇರೋ ತನಕ ಅಷ್ಟೇ ಹೊಸ ಬಂಗಾರ ರೀ ಅದು. ನಮ್ಮ ಅಂಗಡಿಯಿಂದ ಹೊರಗೆ ಹೋತಂದ್ರೆ ನಿಮ್ಮ ಕೈಗೆ ಅದು ನಮಗೆ ಅಂತ ಹಳೆ ಲೆಕ್ಕ ನೋಡ್ರಿ. ನೀವು ಟಿಜರಿಯಾಗಾರ ಇಡ್ರಿ, ದಿನ ಮೈ ಮೇಲೆರ ಹಾಕಿರ್ರಿ, ನಮಗೆ ಸಂಬಂಧ ಇಲ್ಲ ಅದು. ಏನು ಮಾಡೋದ ಲಲಿತಕ್ಕ, ಹಿಂಗಂತಾನಲ್ಲ ಇವ ಸೇಟು. ನಾನು ನೋಡಿದ್ರೆ ಅದನ್ನ ನೆಚ್ಕೊಂಡು ಬಂದೇನಿ. ಈಗ ಹಿಂಗಂದ್ರೆ ಹೆಂಗೆ ಮಾಡೋದು ಮುಂದೆ? ನೋಡಂತ ಹಿಡಿಯಲಿ ಏನಂತಾನೆ ಕೇಳ. ಇನ್ನೊಂದು ಮಾತು, ನಾವು ಒಂದೇ ಸಲ ಹರ್ಕಂದ್ರೆ ಹೆಂಗೆ? ಪಾಪ ಒಂದು ವೃತ್ತಿ ಧರ್ಮ ಹೆಂಗೈತೆ ಹಂಗೆ ಹೇಳ್ತಾನೆ. ಕೇಳ್ಕೋಬೇಕು. ಮತ್ತೆ ಒಂದು ಮಾತು ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನೋ ಒಟ್ಟು ಕಮ್ಮಿ ಆಗೋಲ್ದಕ್ಕ ತಗೊಳಪ್ಪ ಅಂತ ಹೇಳೋಣಂತಡಿ. ಸರಿ ತಗೊಳವ, ಏನು ಕೇಳ್ತಿ ಕೇಳಿ, ನಿನಗೆ ಬಿಟ್ಟದ್ ನೋಡು. ಅದಕ್ಕೆ ನೀನು ಕರ್ಕೊಂಬಂದದ್ದು ನಾನು, ನನಗೊಬ್ಬಕ್ಕಿಗೆ ಮಾತಾಡೋಕೆ ಗಾವಾಗೋದಲ್ಲ ಅಂಥೇಳಿ. ಹೆಂಗ್ರಿ ಈಗ ಆ ಬಂಗಾರ ಮೊದಲು ತೂಕ ಹಾಕಿ ನೋಡ್ಬಿಡ್ಲೆ ಎಷ್ಟು ಆಕತಿ ಏನಂತ? ಅಯ್ಯ ಅಣ್ಣಾರ, ಹಂಗಂದ್ರೆ ಹೆಂಗ್ರಿ? ತೀರಾ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಹಂಗೆ. ಇನ್ನು ಮನ್ ನಿಮ್ಮ ಕಡೆಗೆ ಮಾಡಿಸಿದ್ದು ಆ ಉಂಗ್ರ ನೋಡ್ರಿ ನೀವು. ನಿಮ್ಗೆ ಹೆಂಗೆ ಮನಸ್ಸು ಬರ್ತೈತೆ ತೀರ ಅದು ಹಳೇದು ಅನ್ನಕ್ರ? ನಮ್ಮ ಮನೆಗೆ ಐತಿ ಅಂದ್ರೆ ನಾವೇನು ದಿನ ಊಟ ಚಾಕ್ ಮುರಿದು ಹಾಕ್ಯಂದಿರ್ತೇವೇನ್ರಿ? ಏನು ಬಿಸ್ಕಿಟ್ ಅದು ಚಾ ಜೊತೆಗೆ ಇದಕ್ಕಿಂತ ತಿಂದಿರ್ತೇವೆ, ಸೌದಿರ್ತೈತಿ ಅನ್ನಕ್ಕೆ. ಹಂಗೆಲ್ಲ ಮಾಡಬೇಡ್ರಿ ಅಣ್ಣಾರ, ಪುಣ್ಯ ಬರ್ತೈತಿ. ಇವ ಅಂಗಡಿ ಮಾತಾಡೋದು ನೋಡಿದ್ರೆ ಬಗ್ಗಂಗಲ್ಲ ಅಂತ ಅನಿಸ್ತೈತಿ. ಹಂಗಂತಂದು ಬಿಟ್ಟು ಹೋಗೋಕ್ಕೂ ಆಗಂಗಲ್ಲ. ಇದ ಉಂಗುರ ನೆಚ್ಕೊಂಡ ನಾವು ಬಂದೇವಿ. ಏನಾರ ಮಾಡ್ಬೇಕಲ್ಲ, ಏನಾರ ಹೇಳಿ ಸೇಟು ಒಪ್ಪಂಗೆ ಮಾಡ್ಬೇಕು. ಈಗ ಅವ್ನು ಹ್ಞೂ ಅಂದ ಅಂದ್ರೆ ಬಡ ಬಡ ಎಲ್ಲ ತಗೊಂಡು ಹೋಗಕ್ಕೆ ಬರ್ತೈತಿ. ಹಾಂ, ಹಿಂಗೆ ಮಾಡ್ತಾನೆ ತಡಿ. ಹೆಂಗೆ ಮಾಡ್ತೀವಿ ಪಯಣ ಈಗ? ಹೇಳಿ ಬಡ ಬಡ. ನಾವು ಮತ್ತೆ ಮುಂದೆ ಬೇರೆ ಅಂಗಡಿಗಾರ ಹೋಗ್ತೇವೆ ಇತ್ಲಾಗ. ಹೆಂಗೆ ಮುಂದಿನ ತಿಂಗಳದ ಮತ್ತೆ ನಮ್ಮ ಮನ್ಯಾಗ ಒಂದು ಮದುವೆ ಐತೆ. ಆ ಮದುವೆಗೆ ಒಂದು 10 ತೊಲಿ ಬಂಗಾರ ಖರೀದಿ ಮಾಡ್ಬೇಕು. ಒಂದು ತಾಳಿ ಸರ, ನೆಕ್ಲೆಸು, ಒಂದು 4 ಬಳೆ ಅಂತಂದೆಲ್ಲ. ಮತ್ತು ಈಗೆಲ್ಲಿ ನೋಡ್ತೇವೆ ತಗೊಂಡು ಅಲ್ಲೇ ಚಲೋ ಬಂತಂದ್ರೆ ಅಲ್ಲೇ ತಗೊಂಡ್ಬಿಡ್ತೇವೆ. ಮತ್ತೆ ಯಾಕೆ ನಿನ್ನ ಅಂಗಡಿ ಬರೋದು? ಲಲಿತಕ್ಕ, ಮುಂದಿನ ತಿಂಗಳು ನಿಮ್ಮ ಮನ್ಯಾಗ ಯಾರು? ಏ ಶರಕ, ಸುಮ್ಮನಿರ, ನಿನಗೆ ಗೊತ್ತಿಲ್ಲನಲ್ಲ. ಅಯ್ಯ ಲಲಿತಕ್ಕರ ಕಾಕನ ಮಗಳ ಮದುವೆ ಇದೇ ಊರಾಗ ಇಟ್ಕೊಂಡಾರ ಅವರು.
ಹಂಗಾಗಿ ಲಲಿತಕ್ಕನ ಎಲ್ಲ ಬಾಂಡೆ ಸಾಮಾನ ಬಟ್ಟಿ ಬಂಗಾರ ಎಲ್ಲ ಇಲ್ಲೇ ಹಾಕ್ಸಾಕತ್ತಾಳ ತನಗೆ ಗೊತ್ತಿದ್ದ ಅಂಗಡಿಗಳಾಗನ. ನಿನಗೆ ಗೊತ್ತಿಲ್ಲ ಅನ್ನೋದು ನೀವು ಇದ್ದಿಲ್ ಕಾಣ್ತೈತಿ. ಮೊನ್ನೆ ಅವ್ರು ಬಂದಾಗ ಮಾತಾಡ್ಬೇಕಾರ ನೀ ಈಗ ಸುಮ್ಮನೆ ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೈತಿ. ಲಗ್ನ ಪತ್ರಿಕೆ ಎಲ್ಲ ರೆಡಿಗಿನ ಅದಾವು. ಸುಮ್ಮನೆ ಶಾರು ಮರ್ಯಾದೆ ತೆಗಿಬೇಡ. ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀವಿ. ಸ್ವಲ್ಪ ಒಂದು 5 ನಿಮಿಷ ಸುಮ್ಮನೆ ಕುಂದ್ರು. ಹೌದಾ? ಸರಿ ತಗ ಹಂಗಾರ. ಯಾರು ಲಲಿತಕ್ಕ? ಅದ ನಿಮ್ಮ ಕಾಕ ಬೋಡ್ಗುಂಡ ಅಜ್ಜಿದ್ದು ಒಬ್ಬ ಬಂದಿದ್ನಲ್ಲ, ಅವ್ರ ಮಗಳದ ಮದುವೆ ಇರೋದು ಈಗ. ಶಾರು ಎಷ್ಟರ ರಿಪಿ ಮಾಡ್ತಿದ್ದಿ, ಯಾರ್ದಾರ ಯಾಕ ಮದುವೆ ಮಾಡುವಲ್ರಕ್ಕ? ಬಂಗಾರ ಅಂತ ಕೊಳ್ತಾರಲ್ಲ, ನೀ ಸುಮ್ ಕುಂದ್ರ ಈಗ. ಈಗ ಹೆಂಗ್ ಮಾಡ್ತಾಳ ಕೇಳಿದ್ರ? ಮಗಳದೇನ್ ಮೊಮ್ಮಗಳದ ಅಂತ ಕೇಳಿದ್ ನಾನು. ಆತ್ ತಗೊಳವ, ಏನು ಕೇಳೋದಲ್ಲ. ಮನೆಗೆ ಹೋದ್ಮೇಲೆ ಹೇಳುವಂತಿ. ತಗರಿ ಹಂಗಾರ ಬಂಗಾರ ಈಗ. ಹೆಂಗ್ರಿ ಅಣ್ಣಾರ, ಈಗ ನಾವು ಬೇರೆ ಅಂಗಡಿ ಹೋಗೋಣ ಏನು ಮತ್ತೆ ತೋರಿಸ್ತೀರಿ ನಮಗೆ ಅವನ್ನೆಲ್ಲವನು ಮೂರಾಪರಾನ? ಅಯ್ಯ ಅಕ್ಕರ, ನೀವೇನ್ರಿಪ್ಪ ಒಂದೇ ಮಾತ ಬಿಗಿ ಹಿಡ್ಕೊಂಡ್ಬಿಟ್ರಲ್ಲ. ನಾನು ಮತ್ತು ಸಹಜ ಎಲ್ಲರಿಗೂ ಹೇಳಂಗೆ ಹೇಳಿದೆ ನಮ್ಮ ಕಾಯ್ದೆ ಹೆಂಗೈತಿ ಅನ್ನೋದು. ನಿಮಗಿಲ್ಲ ಅಂತಾನೇನ್ರಿ? ಕೊಡ್ರಿ ಅದು ಉಂಗ್ರನ. ಅದು ಎಷ್ಟು ತೂಕ ಆಕತ್ ನೋಡ್ರಿ. ಈಗಿನ ರೇಟ್ ಏನೈತೆ ಅದೇ ರೇಟಿಗೆನ ತಗೊಂತಾನೆ ನಾನು. ಹಳೆ ಬಂಗಾರಕ್ಕೆ ತಗೊಳಂಗಿಲ್ಲ. ನಿಮ್ಗೆ ಏನೇನು ಬೇಕು ನೋಡ್ರಿ ಸಾಮಾನು ಎಲ್ಲ ಆರಿಸ್ಗಿರ್ರಿ. ಆದ್ರೆ ಅಕ್ಕರ ನೆನಪು ಹಾರಬಾರ್ದ್ರಿ. 10 ತೊಲಿ ಬಂಗಾರ ಅಂದಿರಿ, ನಮ್ಮ ಅಂಗಡಿಯಾಗ ಖರೀದಿ ಮಾಡ್ಬೇಕು. ಮತ್ತು ನೆನಪು ಹಾರಬಾರ್ದ್ರಿ ಅಕ್ಕರ. ಅಂತ ಇಂತ ಕುರಿ ಹಳ್ಳಕ್ ಬಿತ್ತ ಹೆಂಗ ಸಮಿ? ಹೆಂಗೆ ನಾವು ಲಂತಕ್ಕ ನಿನ್ನಡೆ ಸೂಪರ್ ಆತ್ರಿ ಅಣ್ಣಾರ. ನೀವು ಇಷ್ಟೆಲ್ಲ ಹೇಳಿ ಕೊಡ್ತೇವೆ ಅಂದ ಬಳಕನ ನಾವು ಬೇರೆ ಅಂಗಡಿ ಹೋಗೋದು ನಮ್ಮ ಧರ್ಮ ಏನ್ರಿ? ಆತ್ ತಗರಿ. ಅವ್ರ ಮದ್ವಿಗೆ ಖರೇನ ನಿಮ್ಮ ಅಂಗಡಿಯಾಗ ಖರೀದಿ ಮಾಡ್ತೇವೆ ನೋಡ್ರಿ ನಾವು ಬಂಗಾರನ. ಹಂಗೆ ಮಾಡ್ರಿ ಅಕ್ಕರ. ಆಮೇಲೆ ಮತ್ತೆ ಯಾರ ನಿಮಗೆ ಗೊತ್ತಿನಾರಿದ್ರೆ ಕರ್ಕೊಂಬರ್ರಿ. ನಾನು ಬೇಕಾದ್ರೆ ನಿಮಗೆ ಒಂದು ಫ್ರೀ ಗಿಫ್ಟ್ ಅಂತೇಳಿ ಏನಾರು ಒಂದು ಗಿಫ್ಟ್ ಕೊಡ್ತೇನೆ ಅಂತ, ನಮ್ಮ ಅಂಗಡಿಯಾಗ ಖರೀದಿ ಮಾಡಿಸಿದ್ರಿ ಅಂದ್ರೆ ನೀವು. ಸರಿ ತಗೊಳಪ್ಪ, ಅದನ್ನ ಮುಂದೆ ನೋಡೋಣಂತ. ಈಗ ನಾವು ಕೇಳಿದ್ವಲ್ಲ ಅವನ್ನೆಲ್ಲ ಸಾಮಾನ ಬಡ ತೂಕ ಮಾಡಿ ಎಷ್ಟಾತು ಏನಾಯ್ತು ನೋಡಿ ರೇಟ್ ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ಬಿಡು. ಟೈಮ್ ಆಕತಿ, ಮತ್ತೆ ಮನೆಗೆ ಹೋದ್ಮೇಲೆ ಬೇರೆ ಕೆಲಸ ಅದಾವಿನ. ಸರಿ ತಗೊಳ್ರಿ ಅಕ್ಕರ, ಒಂದು ನಿಮಿಷ ಎಲ್ಲ ಕೊಟ್ಟ ಬಿಡ್ತಾನೆ ನಿಮಗೆ. ಅಲ್ಲ ಬಗ್ಗೆ ಸೀರೆ ಪರೆ ಉಡಿಸಿ ರೆಡಿ ಮಾಡ್ಬೇಕಿಲ್ಲ ನಿನ್ನ ಮಗಳನ್ನ? ಹಿಂಗ ಈ ಡ್ರೆಸ್ಸಿನ ಮ್ಯಾಗ ನಿಲ್ಲಿಸ್ಬಿಟ್ಟಿಯಲ್ಲ? ನೋಡತ್ಗೆ ಅವಾಗಿದ್ದ ಹೇಳಕತ್ತೇನೆ, ಹೊಟ್ಟೆ ನನ್ನ ಮಾತು ಕೇಳುವಲ್ಲ. ಹಿಂಗೆ ಮಕ್ಕ ಗಂಟು ಮಾಡ್ಕೊಂಡು ನಿಂತ್ಬಿಟ್ಟಾಳ. ನನಗೀಗ ಮದಿ ಬೇಡ ಅಂತಂದು ಹೇಳಿ. ಅತ್ತಿ ನೀನೇ ಹೇಳು, ಹುಡುಗ ಯಾರಂತ ಗೊತ್ತಿಲ್ಲ, ಅವ ಹೆಂಗಂತ ಗೊತ್ತಿಲ್ಲ. ಅಷ್ಟಕ್ಕೂ ನನಗೀಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಯಾಕೆ ಕೇಳಿಲ್ಲ? ನಾನು ಕೇಳಿಲ್ಲ ಬಡ ನೀವು ಹುಡುಗಿಗೆ ಯಾಕೆ ಬರೋಕ್ಕೆ ಹೇಳಿದ್ರಿ? ಏ ದುಗಣೆ ಅಂತಕ್ಕೆ ಈಗ ಇನ್ನೊಂದು ಮಾತಾಡಿದ್ರೆ ನೋಡಿ ಚೆಂಡ ಮೇಲೆ ಕೊಡ್ತಾನೆ. ಯಾರ ಕುರಿ ಕೇಳಿ ಸಾಂಬಾರು ಮಸಾಲೆ ಯಾರಂಗಿಲ್ಲ. ಏನು ಹಂಗೆ ದೊಡ್ಡ ಹಿರೇ ಮನುಷ್ಯ ನೋಡು, ನೀನು ಕೇಳಿ ಎಲ್ಲ ಹೇಳ್ತೇವೆ. ಹೋಗೋಗ ಬಡ ಸೀರೆ ಉಟ್ಕೊಂಡು ತಯಾರಾಗಿ ಬಾ ಹೋಗು. ಸೀರೆನ ಉಟ್ಕೊಳಲ್ಲ, ಎಂಥದ್ದು ಮಾಡ್ಕೊಳಲ್ಲ. ಹಿಂಗೆ ಇರ್ತಾನೆ ನೋಡು, ಬೇಕಾದ್ರೆ ಹಿಂಗೆ ನೋಡ್ಕೊಂಡು ಹೋಗ್ಲ ಅವನು. ಅಲ್ಲವಾ ಇಷ್ಟು ಹಠ ಮಾಡಿದ್ರೆ ಹೆಂಗೆ ನೀನು? ಇದು ಒಮ್ಮೆ ಹೇಳ್ಬಿಟ್ಟವಿ ಹೋಗು, ಮತ್ತು ಹುಡುಗ ಬರೋದ್ರಾಗ ಬಡ ತಯಾರಾಗ. ಆಮೇಲೆ ಹೇಳಿದ್ರೆ ಮರ್ಯಾದಿಲ್ದಂಗೆ ಆಕತ್ ನೋಡು. ಪಾಪ ಈಗ ನಿಮ್ಮ ಮಾವು ಬಂತಂದ್ರೆ ಅವ್ರಿಗೆ ಅಸಹ್ಯ ಆಗಂಗಿಲ್ಲೇನ? ಈಕಿನ ಕೇಳಾರ್ದ ನಾ ಹೇಳಿದ್ ತಪ್ಪಾತ್ ಬಿಡು ಅಂತ ಅವ್ರಿಗೆ ಅನ್ಸಂಗಿಲ್ಲ? ಅಷ್ಟಕ್ಕೂ ನಿಮ್ಮ ಮಾವೇನ್ರ ಅಂತಿನ ತರಕೆ ಕೊಡ್ತಾನೇನ? ಎಲ್ಲ ಚಲೋ ಇದ್ದರೆ ನೋಡೇ ಕೊಡ್ತಾನೆ ನಿನ್ನ. ಅಲ್ಲತ್ತಿ ನಾ ಹೇಳೋದು ಯಾಕೆ ತಿಳ್ಕೊವಲ್ರಿ ನೀವೆಲ್ಲ? ನನಗೀಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಇಷ್ಟು ಖಂಡಿತಾಗಿ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅನ್ನಕತ್ತಾಳ. ಏನಾರ ಐತೆ ನಿಕ್ಕೆ ಮನಸ್ನಾಗ? ಹೆಂಗಾರ ಮಾಡಿ ಬಾಯ್ ಬಿಡಿಸ್ಬೇಕಲ್ಲ ಈಗ. ತಡಿ ಹೀಗೆ ಭಾಗ್ಯನ ಕಳಿಸ್ತಾನೆ, ಆಮೇಲೆ ಮಾತಾಡ್ತಾನೆ ಈಕೆ ಜೊತೆ. ಭಾಗ್ಯ ಲಲಿತಕ್ಕರ ಮನೆಗೆ ಹೋಗಿ ಒಂದು ಜಮಖಾನ ಇಸ್ಕೊಂಬೋಗಿಲ್ಲ. ನೆಲ ಮೇಲೆ ಹಾಸಿದ್ರೆ ಹೆಣ್ಮಕ್ಳು ಪಣ್ಮಕ್ಳು ಬಂದ್ರೆ ಕುಂದಿರ್ತಾರ. ಗಂಡು ಮಕ್ಳಿದ್ರೆ ಇಲ್ಲೇ ಕಾಟ ಮೇಲೆ ಅಲ್ಲಿ ಕುಂದಿರ್ತಾರ. ಅದಕ್ಕೆ ನಮ್ಮ ಮನ್ಯಾಗ ಚಲೋ ಜಮಖಾನ ಇಲ್ಲ. ಸರಿ ತಗಾತ್ಗೆ ಇಸ್ಕೊಂಬರ್ತಾನೆ. ಭಾಗ್ಯ ಲಲಿತಕ್ಕಾಗ ಅವಸರ ಮಾಡಕ್ ಹೋಗ್ಬೇಡ, ಆರಾಮಾಗಿ ತಕ್ಕೊಡು ಅಂತಂದು ಹೇಳ. ಇನ್ನೂ ಟೈಮ್ ಐತೆ ಬೀಗ್ರು ಬರಾಕ ಏನ? ಹಾಂ ಸರಿ ತಗಾತ್ಗಮ್ಮ. ಈಗ ಹೇಳವ, ಏನು ನಿಂದು ಸಮಾಚಾರ? ಏನು ನಿನಗೆ ಕಷ್ಟ ಆಗದ ಮದುವೆ ಮಾಡ್ಕೊಂಡ್ರೆ? ಮನ್ಯಾಗ ಹಿರಿಯರು ಇಷ್ಟು ಮಂದಿ ಎಲ್ಲ ಒಪ್ಪ್ಯಾರ, ಇಷ್ಟು ಕಂಡೀಷನ್ನಾಗಿ ಒಲ್ಲೆ ಅಂತಂದ್ರೆ ನಿನ್ನ ಮನಸ್ನಾಗ ಒಂದು ಏನಾರು ಇರ್ಬೇಕಲ್ಲ? ಹೇಳೋದು ಏನಂತ ನನ್ನ ಎದುರಿಗೆ ಹೇಳಂಗಿಲ್ಲೇನ ಹುಡುಗಿ ನೀನು? ಅತ್ತಿ ಅದು ಹೆಂಗೆ ಹೇಳ್ಬೇಕಂತನ ಗೊತ್ತಾಗೋಲ್ದು. ಅವನಿದ್ರಿಗೆ ನೋಡಿದ್ರೆ ಹೇಳೋಕ್ಕಾಗಲ್ಲ, ನಿಮ್ಮಿದ್ರೆ ಹೇಳಿದ್ರೆ ನೀವು ಅವನಿದ್ರಿಗೆ ಹೇಳೇ ಬಿಡ್ತೀರಿ. ಅದಕ್ಕೆ ನಾನು ಈಗ ಸದ್ಯ ಮದುವೆ ಆಗಂಗಿಲ್ಲ ಅಂಥೇಳಿ ಮುಂದಕ್ಕೆ ಹಾಕಕತ್ತೇನೆ. ನನಗೆ ಮದುವೆನೇ ಇಷ್ಟ ಇಲ್ಲ ಅಂತಲ್ಲ, ಆದ್ರೆ ಆ ಹುಡುಗ ಇಷ್ಟ ಇಲ್ಲ. ಓಹೋ, ಅದಕ್ಕಾಗಿನ ಇಷ್ಟು ನಾಟಕ ಮಾಡಕತ್ತೇನೆ. ನಾ ಹುಡುಗ ಇಷ್ಟ ಇಲ್ಲ, ನನಗೆ ಮದುವೆ ಇಷ್ಟ ಇಲ್ಲ ಅಂತಂದು ನಾನು ಈ ಕ್ಯಾಕಿಂಗ್ ಮಾಡಕತ್ತೇಳ ಅಂತ ಮಾಡೇನಿ. ಯಾರವನು? ಯಾ ಲೂಫರ್ ಅವನು? ಅವ್ನು ಹಿಂದೆ ಗೊತ್ತಾ ಮುಂದೆ ಗೊತ್ತಾ? ಅವ್ನು ಎಲ್ಲಿ ಏನೋ ಏನು ನಿನಗಷ್ಟು ತಿಳ್ಬೇಕಿಲ್ಲೇನು? ಎಲ್ಲಿಯಾರ ಹೆಂಗೆ ಮಾಡ್ಕೊಂಡು ಹೋಗ್ಬೇಕಂತಂದು ಈ ನಾವು ತೋರಿಸಿದ ಹುಡುಗಾದ್ರೆ ಕೇಳ್ತಿದ್ದಿ. ಆದ್ರೆ ನೀ ಹುಡುಕಿದ ಹುಡುಗಗ ಅದು ಯಾವುದು ಏನೋ ಗೊತ್ತಾಗೋದು ಬೇಡಲ್ಲ. ಸುಮ್ಮನೆ ಅವ್ನ ಮನಸ್ಸು ಮಾಡ್ದ, ನಿನ್ನ ಮನಸ್ಸು ಮಾಡಿದೆ, ಹೋಗ್ಬಿಡೋದ ನಾವು ಹಿಂದೆ. ಅತ್ತಿ ನೀವು ಹಿಂಗೆ ಸಿಟ್ಟು ಮಾಡ್ಕೋಬೇಡ್ರಿ, ನನಗೇನು ಹೇಳೋಕ್ಕಾಗಂಗಿಲ್ಲ. ನಾ ಹೇಳೋ ಮಟ್ಟ ಕೇಳ್ರಿ ಪೂರ್ತಿ, ನೀವು ಸಮಾಧಾನ ಆಗಿರಿ ಅಂದ್ರೆ ಹೇಳ್ತೇನೆ ನಾನು. ಆತು, ಸಿಟ್ಟು ಮಾಡ್ಕೊಳಂಗಲ್ಲ. ನೀ ಎಷ್ಟು ವರ್ಷದಿದ್ದ ಅವ್ನು ಇಷ್ಟಪಡಕತ್ತೀವಿ, ಅವ ಎಲ್ಲಿ ಸಿಕ್ಕದ್ ನಿನಗೆ ಏನು ಎತ್ತಂತ ನನಗೆ ಪೂರ ಗೊತ್ತಾಗಬೇಕು. ಇಲ್ಲಾಂದ್ರೆ ನಾನು ಇಷ್ಟಕ್ಕೆ ಸುಮ್ಬಿಡೋ ಮಗಳಲ್ಲ ಏನ? ಅತ್ತಿ ಅದು ಈಗ 6 ತಿಂಗಳು ಆಗ್ತಾ ಬಂತಷ್ಟೆ ಅವನ್ನ ಇಷ್ಟಪಡಕತ್ತಿ.
ಅವನು ಕೇಳಕತ್ತೆ ಅಂದ್ಬಿಡ ಭಾಳ ದಿವಸ ಆತ ಆಗಲೇ. ಆದ್ರೆ ನಾನು ಹ್ಞೂ ಅಂದಿರಲಿಲ್ಲ. ನಾನು ಹ್ಞೂ ಅಂದು ಈಗ ಒಂದು ತಿಂಗಳ ಆಗ್ತಾ ಬಂತಷ್ಟು ನಾವಿಬ್ಬರು ಒಬ್ರನ್ನೊಬ್ರನ್ನ ಇಷ್ಟಪಡಕತ್ತಿ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗಿ ಮದುವೆ ಆಗಬಾರ್ದು ಅಂತ ಮಾಡೇನತ್ತಿ. ಅವನ್ನ ಕೇಳು, ನಮ್ಮ ಮಾಮನ ಕೇಳು, ಅವ್ರನ್ನೆಲ್ಲ ಒಪ್ಪಿಸಿದ್ರಷ್ಟ ಮದುವೆ ಆಕನೆ ಅಂತ ಹೇಳೇನಿ. ಅವನು ಹ್ಞೂ ಅಂದಾನ. ಅವ್ನು ಬಂದು ಈ ಸದ್ಯದ್ರ ಮಾತಾಡೋದ್ರಾಗಿದ್ದ, ನೀವು ಅಷ್ಟೊದ್ರಾಗ ಬೇರೆ ಹುಡುಗನ ಹುಡ್ಕಾಕತ್ತಿರಲ್ಲ, ಹಾಗಾಗಿ ಜಗ್ಗ ಬೈದ ಅವ್ನು ನಿನ್ನೆ. ನಿನಗೆ ಅಷ್ಟು ಅರ್ಜೆಂಟ್ ಐತೆ ಮದುವೆ ಆಗೋದಂದ್ರೆ ಬಾ ಹೋಗೋಣ, ಎಲ್ಲರ ಕೂಡ ಮದುವೆ ಆಗಿ ಬರೋಣ ಅಂತಂದು ಅನ್ನಕತ್ತಿದ್ದ. ಆದ್ರೆ ನಾನು ಮಾತ್ರ ಹಂಗೆ ಬರಲ್ಲ, ನಮ್ಮ ಅವ್ವನ್ನ ನಮ್ಮ ಮಾಮರನ್ನೆಲ್ಲ ಒಪ್ಪಸು ಅಂದ್ರೆ ಬರ್ತೇನೆ ಅಂತ ಹೇಳೇನೆ ಅವನಿಗೆ. ಅಲ್ಲ 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 ಇಷ್ಟು ಮುಂದುವರೆದ್ರೇನ? ಹುಡುಗ ಎಲ್ಲಿ ಅವನು? ಹಾಂ ಹೇಳ, ಅದನ್ನ ಮುಂಚೆ ಏನು ಕೆಲಸ ಮಾಡ್ತಾನ? ಏನು ಹಂಗೆ ಹಿಂಗೆ ಹುಡುಗರಿಂದ ಅಡ್ಡಾಡೋದ ಮಾಡ್ತಾನೆ? ಏನು ತಿನ್ನಾಕ ಹೊಟ್ಟಿಗೆ ಏನರ ದುಡಿಯೋದು ಪಡೆಯೋದು ಮಾಡ್ತಾನಿಲ್ಲ? ದುಡಿಮೆ ಅಂದ್ರೆ ಅವ್ರ ಸ್ವಂತ ಕಿರಾಣಿ ಅಂಗಡಿ ಐತೈತಿ, ಮಂತ್ಯಂದಾಗ ಚಲೋ ಅದಾರಂತ. ಅವನ ಹೇಳಿದ್ದ, ನಮ್ದು ಇಷ್ಟೆಲ್ಲ ಆಸ್ತಿ ಐತಿ ಮತ್ತು ಒಂದು ಅಂಗಡಿ ಐತಿ ನಡೆಸ್ಕೊಂಡು ಹೋಗಾಕ ಅಂತ ಅಂದು ಹೇಳಿದ್ದ.